ನಮಸ್ಕಾರ ಆತ್ಮೀಯರೇ, ತಮಗೆಲ್ಲರಿಗೂ ಬಹಳಷ್ಟು ದಿನಗಳಿಂದ ನಾನು ಕಬ್ಬಿನ ಹಾಲಿನ ಬಗ್ಗೆ ಅನೇಕ ಪೋಸ್ಟ್ಗಳನ್ನು ಹಾಕ್ತಾ ಇದ್ದೆ ಮತ್ತು ನಮ್ಮ ಹಾಲಿನ ಅಂಗಡಿ ಒಂದು ಮಹಾಲಿಂಗಪುರ ನಗರದಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಬರೀ 10 ರೂಪಾಯಿಗೆ ಕಬ್ಬನ್ನು ಯಾವುದೇ ಐಸ್ ಹಾಕಲಾರ್ದೆ ಕಬ್ಬನ್ನು ಕ್ಲೀನ್ ಮಾಡಿ ಅದನ್ನು ಕ್ರಷಿಂಗ್ ಮಾಡಿ ನಿಮ್ಮ ಕಣ್ಣೆದುರಿಗೆ ಕ್ರಷಿಂಗ್ ಮಾಡಿ ನಾವು ಯಾವುದೇ ಐಸ್ ಹಾಕಲಾರ್ದೆ ಕಬ್ಬನ್ನು ಫ್ರಿಜ್ಜಲ್ಲಿಟ್ಟು ಬರೀ 10 ರೂಪಾಯಿಗೆ ಈ ವರ್ಷ ಬೇಸಿಗೆ ಇಡೀ ನಾವು ಮಹಾಲಿಂಗಪುರ ನಗರದಲ್ಲಿ ಒಂದು ಉತ್ತಮ ಸೇವೆಯನ್ನು ಕೊಟ್ಟಿದ್ದೇವೆ. ಅದರಲ್ಲಿ ನಾವು ಹಾಕಿದಾಗ ಕಬ್ಬಿನ ಹಾಲು 1 ದಿನ ತಡೆಯುತ್ತೆ, 2 ದಿನ ತಡೆಯುತ್ತೆ ಅಂತ ನಾನು ಹೇಳಿದಾಗ ಅನೇಕ ಜನ ಪ್ರಶ್ನೆ ಮಾಡ್ತಾಯಿದ್ರು, ಯಾವುದೇ ಕೆಮಿಕಲ್ ಇಲ್ಲಾರ್ದ ನೀವು ಹೇಗೆ ಹಾಗೆ ಮಾಡ್ತಾಯಿದ್ದೀರಿ, ಅದನ್ನು ನಮಗೆ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರಿ. ಈ ದಿನ ಅದನ್ನು ನಾನು ಸಂಪೂರ್ಣವಾಗಿ ನಿಮ್ಮೊಂದಿಗೆ ಹಂಚಿಕೊಳ್ಬೇಕಂತ ಯಕ್ಷಿಂದ ಇದನ್ನು ವಿಡಿಯೋ ಮಾಡಿದ್ದೀನಿ. ಮೊದಲನೇದಾಗಿ ನೀವೆಲ್ಲರೂ ಕಬ್ಬಿನ ಹಾಲನ್ನು ಎಲ್ಲರೂ ಸೇವಿಸ್ತೀವಿ. ಕಬ್ಬಿನ ಹಾಲು ಕುಡಿಯೋದು ಅಂದರೆ ಎಲ್ಲರಿಗೂ ಒಂದು ಪ್ರಿಯ ಅದು. ಯಾಕಂದರೆ ಅನೇಕ ಪೋಷಕಾಂಶಗಳನ್ನು ಒಳಗೊಂಡಂಥದ್ದು. ಅದನ್ನು ಕುಡಿದ ತಕ್ಷಣ ಮಾನವನಿಗೆ ಅತಿ ಬೇಗವಾಗಿ ಚೈತನ್ಯ ಬರುವಂಥದ್ದು ನೈಸರ್ಗಿಕವಾದಂಥ ಒಂದು ಪಾನೀಯ ಅಂತ ನಾವೆಲ್ಲ ಹೇಳ್ತಾ ಇದ್ದೀವಿ. ಅನೇಕ ಜನ ನಮ್ಮ ಹಿರಿಯರು ಮೊದಲಿನ ಕಾಲದಿಂದ ಕಬ್ಬಿನ ಹಾಲು, ಮಜ್ಜಿಗೆ, ಎಳ್ನೀರನ್ನು ಕುಡಿದುಕೊಂಡು ಜೀವನವನ್ನು ನಡೆಸ್ಕೊಂಡ್ಬಂದರು. ನಮ್ಮ ಕಾಲಕ್ಕೆ ಬಂದ್ಬಿಟ್ಟು ಈ ಮಾಡರ್ನ್ ಯುಗದಲ್ಲಿ ನಾವು ಪೆಪ್ಸಿ, ಕೋಕೋಕೋಲಾ ಅಂತ ಅನೇಕ MNC ಕಂಪ್ನಿಯ ಪಾನೀಯಗಳನ್ನು ಸೇವಿಸಿ ದೇಹವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ನಾವೆಲ್ಲರೂ ಕಬ್ಬಿನ ಹಾಲು ಕುಡಿತಾ ಇದ್ದೀವಿ. ಕಬ್ಬಿನ ಹಾಲು ಕುಡಿದ ಅದನ್ನು ನಾವು ಕ್ರಷಿಂಗ್ ಮಾಡಿದ 15 ನಿಮಿಷದಲ್ಲಿ ಅದು ಹಾಳಾಗತ್ತೆ ಅನ್ನುವಂಥದ್ದು ಭಾವನೆ ನಿಮ್ಮೆಲ್ಲರ ಮಧ್ಯದಲ್ಲಿಯೂ ಇದೆ. ಅದು ಏಕೆ ಹಾಳಾಗತ್ತೆ, ಅದು ಯಾವ ಕಾರಣದಿಂದ ಹಾಳಾಗತ್ತೆ, ಅದನ್ನು ಯಾವ ರೀತಿಯಾಗಿ ನಾವು ಕಬ್ಬನ್ನು ಬಳಸಿದರೆ ಸರಿಯಾಗಿರುತ್ತೆ, ಅದು ಹಾಳಾಗದೇ ಇರೋ ಥರ ಹೇಗೆ ಅದನ್ನು ಶೇಖರಣೆ ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇವತ್ತು ವ್ಯಕ್ತಪಡಿಸ್ತಾ ಇದ್ದೇನೆ. ಉದಾಹರಣೆಗೆ ನೋಡ್ತಾ ಇರ್ಬೋದು, ಇದೊಂದು ಕಬ್ಬಿದೆ, ನೀವೆಲ್ಲ ನೋಡ್ತಾ ಇರ್ಬೋದು. ಈ ಕಬ್ಬಿನ ಮೇಲ್ಗಡೆ ಇದು ಕಪ್ಪು ಕಲೆಗಳಿದೆ, ಬಿಳಿ ಕಲೆಗಳಿದೆ, ಡಸ್ಟ್ ಇದೆ, ಆಮೇಲೆ ಇಲ್ಲೆಲ್ಲ ಧೂಳಿದೆ. ಆಮೇಲೆ ಇದೇ ಥರನಾಗಿ ನೀವು ನೋಡ್ಬೋದು, ಇದು ಕಬ್ಬಿಲ್ಲಿದೆ. ಅನೇಕ ಕಬ್ಬುಗಳು ಹಿಂಗೆ ಅಡ್ಡಲಾಗಿ ಸೀಳಿರ್ತವೆ. ಸೀಳಿದಲ್ಲಿ ಬ್ಯಾಕ್ಟೀರಿಯಾ ಸೇರಿರುತ್ತೆ ಮತ್ತು ಅದರಲ್ಲಿ ಕೆಂಪಾಗಿ ಆ ಕಬ್ಬು ಹಾಳಾಗಿರುತ್ತೆ. ಇದೆಲ್ಲವೂ ಮೂಲ ಕಾರಣ ಏನಂತಂದರೆ, ಈ ಕಬ್ಬಿನ ಮೇಲೆ ಇರುವಂಥ ಡಸ್ಟು ಅಥವಾ ಫಂಗಸ್ಸು ಇದೇನಾಗಿಬಿಡತ್ತೆ, ನಾವು ಕ್ರಷಿಂಗ್ ಮಾಡಿದಾಗ ಹಾಲಿನ ಜೊತೆಯಲ್ಲಿ ಬಂದು ಇದು ಫಂಗಸ್ ಸಾಯೋದಿಲ್ಲ. ಈ ಸಾಯಲಾರದಕ್ಕಾಗಿ ಏನು ಬಿಡುತ್ತೆ, ಹಾಲಿನ ಜೊತೆಗೆ ಬಂದ ತಕ್ಷಣ 15 ನಿಮಿಷದಲ್ಲಿ ಹಾಲು ಹುಳಿ ಆಗಲಿಕ್ಕೆ ಪ್ರಾರಂಭವಾಗುತ್ತದೆ ಅಥವಾ ಕಪ್ಪು ಹೊಡಿಲಿಕ್ಕೆ ಪ್ರಾರಂಭವಾಗುತ್ತದೆ. ಇದು ಕಬ್ಬಿನ ಹಾಲಿನ ಮೂಲ ಗುಣಧರ್ಮ. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಮತ್ತು ಇದು ಹಾಳಾಗಲಾರಂಥದ್ದು ಏನು ನೀವು ಅದರಲ್ಲಿ ಕೆಮಿಕಲ್ ಬೇಡ. ನಾವು ನಮ್ಮ ಭೂಮಿಯಿಂದ ಕಬ್ಬನ್ನು ಕಟ್ ಮಾಡಿ ತೆಗೆದುಕೊಂಡು ಬಂದ ನಂತರ ಇದನ್ನು ಒಂದು ನೀರಿನಲ್ಲಿ ಒಂದು ಬ್ರಷ್ನಿಂದ ಇದನ್ನ ಎಲ್ಲವನ್ನು ನೀರಿನಿಂದ ಕ್ಲೀನ್ ಮಾಡಬೇಕು. ಯಾವುದೇ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿರುವಂಥ ಕಪ್ಪು, ಫಂಗಸ್ಸು ಇದನ್ನೆಲ್ಲವನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡಿ ನೀರಲ್ಲಿ ಬ್ರಷ್ ಹಚ್ಚಿ ಇದನ್ನು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ ನಂತರ ಮತ್ತೇನು ಮಾಡಬೇಕು ಅಂತಂದರೆ, ಇದನ್ನು ಇಷ್ಟಕ್ಕೆ ಆ ಫಂಗಸ್ಸು ಸಾಯದಿರೋದಿಲ್ಲ. ಯಾಕಂದರೆ ತಂಪು ನೀರಲ್ಲಿ ಫಂಗಸ್ಸು ಯಾವತ್ತೂ ಸಾಯೋದಿಲ್ಲ, ಹಾಗಿರುತ್ತೆ. ಆಮೇಲೆ ತದನಂತರ 30 ರಿಂದ 40 ಡಿಗ್ರಿ ಸೆಲ್ಸಿಯಸ್ ಇರುವಂಥ ಬಿಸಿ ನೀರಿನಲ್ಲಿ ಈ ಕಬ್ಬನ್ನು ಮತ್ತೊಮ್ಮೆ ಬ್ರಷ್ನಿಂದ ನೀವು ಕ್ಲೀನ್ ಮಾಡಿದಾಗ ಅದರಲ್ಲಿರುವಂಥ ಫಂಗಸ್ ಎಲ್ಲ ಸಾಯುತ್ತೆ. ಆ ಫಂಗಸ್ ಸತ್ತ ನಂತರ ಆ ಕಬ್ಬನ್ನು ತೆಗೆದುಕೊಂಡು ನಾವು ಏನು ಮಾಡಬೇಕಂತಂದರೆ, ಈ ಥರ ಕ್ಲೀನ್ ಮಾಡ್ಕೋಬೇಕು. ಅದ್ರ ಮೇಲೆ ಇರುವಂಥ ಮೇಲ್ಮೈಯನ್ನು ಸಂಪೂರ್ಣವಾಗಿ ಹೀಗೆ ಸ್ವಚ್ಛವಾಗಿ ಅದರ ಮೇಲ್ಮೈಯನ್ನು ಸ್ವಚ್ಛವಾಗಿ ಈ ಥರ ಕ್ಲೀನ್ ಮಾಡಿದಾಗ ಏನಾಗುತ್ತೆ, ಇದರಲ್ಲಿರುವಂಥ ಫಂಗಸ್ ಹೋಗುತ್ತೆ, ಡಸ್ಟ್ ಹೋಗುತ್ತೆ, ಕಪ್ಪು ಮಸಿ ಹೋಗುತ್ತೆ, ಬಿಳಿ ಮಸಿ ಹೋಗುತ್ತೆ. ಅನೇಕ ರೈತರು ಈ ಕಬ್ಬಿಗಳಿಗೆ ಪೆಸ್ಟಿಸೈಡ್ಸು, ಫಂಗಿಸೈಡ್ಸು, ಇನ್ಸೆಕ್ಟಿಸೈಡ್ಸು, ರಾಸಾಯನಿಕ ಗೊಬ್ಬರಗಳನ್ನು ಸಿಂಪಡಣೆ ಮಾಡಿದ್ದು ಅದೆಲ್ಲವೂ 40 ಡಿಗ್ರಿ ಸೆಲ್ಸಿಯಸ್ ಹೀಟಲ್ಲಿ ಅದನ್ನು ಕಬ್ಬನ್ನು ವಾಶ್ ಮಾಡಿದ ನಂತರ ಈ ಥರ ನೀವು ವೈಟಾಗಿ ಬೆಳಗಾಗಿ ಸ್ಕಿನ್ ತೆಗೆದ ಮೇಲೆ ಇದನ್ನು ತೆಗೆದುಕೊಂಡು 1-2 ತಾಸು ಡೀಪ್ ಫ್ರೀಜರಲ್ಲಿಟ್ಟು ಇದನ್ನು ಫಸ್ಟಿಗೆ ಕೋಲ್ಡ್ ಮಾಡಬೇಕು ಕಬ್ಬನ್ನು. ಈ ಕಬ್ಬನ್ನು 2 ತಾಸಿನ ನಂತರ ಕೋಲ್ಡ್ ಆದಮೇಲೆ ಇದನ್ನು ಕಬ್ಬನ್ನು ತೆಗೆದುಕೊಂಡು ಸ್ಟೆರಿಲೈಸ್ಡ್ ಇರುವಂತಹ ಸ್ಟೇನ್ಲೆಸ್ ಸ್ಟೀಲ್ ಇರುವಂತಹ ಕ್ರಷಿಂಗ್ ಮಷೀನಲ್ಲಿ ಇದನ್ನು ಕ್ರಷ್ ಮಾಡಬೇಕು. ಕ್ರಷ್ ಮಾಡಿದ ತಕ್ಷಣ ಇವತ್ತು 1 ಲೀಟ್ರ್ ನಾವು ಹಿಂಗೆ ಕ್ರಷ್ ಮಾಡಿದ ಆಚಿಟ್ಟ ಮೇಲೆ ಅದಕ್ಕೆ ಮತ್ತೆ ಗಾಳಿಯಲ್ಲಿ ಬಿಟ್ಟು ಫಂಗಸ್ ಅಟ್ಯಾಕ್ ಆಗಲಾರ್ದಂಗೆ ಅದನ್ನು ಕೋಲ್ಡ್ ಏನಿರುತ್ತೆ ಇದನ್ನು ತೆಗೆದುಕೊಂಡು ಸೀದಾ ಯಾವುದೇ ಅದರಲ್ಲಿ ಸ್ಟೆರಿಲೈಸ್ಡ್ ಇರುವಂಥ ಬಾಟ್ಲಿ, ಅಂದರೆ ಅದರಲ್ಲಿ ಯಾವುದೇ ಥರದ ಕ್ರಿಮಿಗಳು ಇಲ್ಲದೇ ಇರಬಾರದು, ಅದರಲ್ಲಿ ಕ್ರಿಮಿಗಳು ಯಾವುದೇ ಇರಬಾರ್ದು. ಆ ಥರ ಸ್ಟೆರಿಲೈಸ್ ಮಾಡಿದಂಥ ಬಾಟಲನ್ನು ತೆಗೆದುಕೊಂಡು ಈ ಕಬ್ಬಿನ ಹಾಲನ್ನು ಕ್ಲೀನಾಗಿ ಸೋಸಿ ಜರಡಿಯಲ್ಲಿ 2 ರಿಂದ 3 ಜರಡಿಯಲ್ಲಿ ಅದನ್ನು ಕ್ಲೀನಾಗಿ ಸೋಸಿ ಅದನ್ನು ಯಾವುದೇ ಥರದ ಡಸ್ಟ್ ಶೇಖರಣೆ ಆಗಲಾರ್ದಂಗೆ ನೋಡಿಕೊಂಡು ಬಾಟಲಲ್ಲಿ ಹಾಕಿ ಪೂರ್ತಿ ಬಾಟಲ್ನ ಅರ್ಧ ಬಿಡೋ ಹಾಗಿಲ್ಲ. ಯಾಕಂದ್ರೆ ಅದರಲ್ಲಿ ಮತ್ತೆ ಏರ್ ಟೈಟ್ ಆಗುತ್ತೆ.
ಅದಕ್ಕಾಗಿ ಪೂರ್ತಿ ಹಾಕಿ ಅದರ ಮೇಲೆ ಚೆನ್ನಾಗಿ ಅದರ ಬೂಚನ್ನು ಅಥವಾ ಕ್ಯಾಪನ್ನು ಚೆನ್ನಾಗಿ ಹಾಕಿ ಆ ಕ್ಯಾಪ್ನಿಂದ ಯಾವುದೇ ಥರದ ಗಾಳಿ ಒಳಗೆ ಹೋಗಲಾರ್ದಂಗೆ ನೋಡ್ಕೊಂಡ್ಬಿಟ್ಟು ಆ ಗ್ಲಾಸ್ ಬಾಟಲನ್ನು ತೆಗೆದುಕೊಂಡ್ಬಿಟ್ಟು ನಾವು ಫ್ರಿಜ್ಜಲ್ಲಿ ಇಟ್ಟರೆ ಯಾವತ್ತೂ ಅದನ್ನು ಹೊರಗಡೆ ಇಡಬಾರ್ದು. ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಬೇಕಾದಾಗ ತಗೊಂಡು ಕುಡಿಬೋದು. ಮತ್ತು ಫ್ರಿಜ್ಜಲ್ಲಿ ಇಟ್ಟರೆ ಹೀಗೆ 10 ದಿನಗಳ ಕಾಲವರೆಗೆ ನಿಮಗೆ ಯಾವುದೇ ಮೊದಲು ತೆಗೆದಾಗ ಟೇಸ್ಟ್ ಇರುತ್ತೆ ಅದೇ ಟೇಸ್ಟು 10 ನಿಮಿಷಗಳ ಕಾಲ ಅಥವಾ 10 ದಿವಸಗಳ ಕಾಲ ನೀವು ಅದನ್ನು ಕಬ್ಬಿನ ಹಾಲನ್ನು ನೀವು ಬಳಸ್ಬೋದು. ಅದರಲ್ಲಿ ಯಾವುದೇ ಟೇಸ್ಟು ವೇರಿಯೇಷನ್ ಆಗೋದಿಲ್ಲ. ಇದನ್ನು ನೀವು ಮಾಡಿ ನೋಡಿ. ಇದರಲ್ಲಿ ಏನಾದರೂ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ನೀವು ಕಮೆಂಟ್ ಮುಖಾಂತರನೇ ತಿಳಿಸ್ಬೋದು. ಯಾಕಂತಂದರೆ ನಿಮ್ಮ ಹತ್ರ ಇನ್ನೂ ಹೊಸ ಹೊಸ ಐಡಿಯಾಗಳಿರ್ತವೆ, ಹೊಸ ಹೊಸ ಅನ್ವೇಷಣೆಗಳಿರ್ತವೆ, ನಿಮ್ಮ ಹಿರಿಯರ ಅನುಭವಗಳಿರ್ತವೆ. ಅವೆಲ್ಲವನ್ನು ಹಂಚಿಕೊಂಡ್ರೆ ಸಮಾಜದಲ್ಲಿ ಮತ್ತಷ್ಟು ರೈತರಿಗೆ ಅಥವಾ ಕಬ್ಬಿನ ಹಾಲನ್ನು ವ್ಯಾಪಾರ ಮಾಡುವಂಥವರಿಗೆ ಅಥವಾ ಅನೇಕ ಯುವಕರು ಈ ಕಬ್ಬಿನ ಹಾಲಿನಿಂದ ಅನೇಕ ಉದ್ಯಮಗಳನ್ನು ಸ್ಥಾಪಿಸುವುದಕ್ಕಾಗಿ ಎಲ್ಲರಿಗೂ ಉಪಯೋಗ ಆಗುತ್ತೆ. ಇದು ನನಗೆ ತಿಳಿದ ಮಾಹಿತಿ ಮತ್ತು ನಾನು ಪ್ರಾಕ್ಟಿಕಲ್ಲಾಗಿ ಮಾಡಿದಂಥ ಮಾಹಿತಿ ಮತ್ತು ಸ್ವತಃ ಅನುಭವಿಸಿದಂಥ ನನ್ನ ಮಾಹಿತಿ. ಇದಕ್ಕಾಗಿ ನಿಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಮತ್ತು ನಿಮ್ಮಲ್ಲಿ ಏನಾದರೂ ಈ ಕಬ್ಬಿನ ಹಾಲನ್ನು ಬಹುದಿನಗಳವರೆಗೆ ಶೇಖರಣೆ ಮಾಡಿ ಇಡಬಲ್ಲಂಥ ಏನಾದರೂ ಹೊಸ ಐಡಿಯಾಗಳಿದ್ದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಮಸ್ಕಾರ.